ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಚತುರ್ದಶಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಶುಕ್ರವಾರ ಚತುರ್ದಶಿಯೂ ಇದೆ. ಇದು ತುಂಬ ಉತ್ತಮವಾಗಿರತಕ್ಕಂಥದ್ದು. ಚತುರ್ದಶಿಯಲ್ಲಿ ಅಲ್ಲಿ ಅಷ್ಟಮ್ಯಾಂಚ ಚತುರ್ದಶ್ಯಾಂ ನವಮ್ಯಾಂ ಚೈಕಚೇತಸಃ ಶ್ರೋಷ್ಯಂತಿ ಚೈವಯೇ ಭಕ್ತ್ಯ ಮಮ ಮಾಹಾತ್ಮ್ಯಮುತ್ತಮಂ ಅಂತ ಒಂದು ಮಾತಿದೆ. ಅಷ್ಟಮಿ, ನವಮಿ, ಚತುರ್ದಶಿಗಳಲ್ಲಿ ದುರ್ಗಾ ಆರಾಧನೆ ಮಾಡೋದರಿಂದಾಗಿ ಆಕೆಯ ಅನುಗ್ರಹ ಉಂಟಾಗುತ್ತೆ ಅಂತ. ಚತುರ್ದಶಿ ತುಂಬ ಒಳ್ಳೆಯ ತಿಥಿಯೇ, ಅಮಾವಾಸ್ಯೆ ಸಂದರ್ಭದಲ್ಲಿ. ಈ ಕಾರಣದಿಂದಾಗಿ ಸಾಮಾನ್ಯವಾಗಿ ಶುಕ್ಲ ಪಕ್ಷ ಚತುರ್ದಶಿಯನ್ನು ಅಮ್ಮನವರ ಆರಾಧನೆಗೆ ಪ್ರಶಸ್ತ. ಹಾಗಂತ ಈ ಚತುರ್ದಶಿಯಲ್ಲಿ ಮಾಡಬಾರ್ದು ಅಂತಿಲ್ಲ. ಚತುರ್ದಶಿ ಅಂತಂದರೆ ಅದು ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ. ವಸ್ತುತಃ ಅಮಾವಾಸ್ಯೆಯಲ್ಲಿ ಚಂದ್ರನ ಕಲೆ ಒಂದು ಕಾಣೋದಿಲ್ಲ, ಆದರೆ ಅದರ ದರ್ಶನವಾಗಬೇಕು ಅಂತಕ್ಕಂಥದ್ದು ಶ್ರೀವಿದ್ಯೆಯ ಒಂದು ಗುರಿ ಇದೆ. ಆ ಚಂದ್ರ ದರ್ಶನ, ಅಮಾವಾಸ್ಯೆಯ ದರ್ಶನ ಏನಿದೆ ಅದು ಕಾಣೋದಿಲ್ಲ ವಸ್ತುತಃ, ಆದರೆ ಅಲ್ಲಿ ಶ್ರೀವಿದ್ಯಾ ಉಪಾಸಕರಿಗೆ ಅಲ್ಲಿ ದರ್ಶನವಾಗುತ್ತೆ ಅಂತಕ್ಕಂಥ ಒಂದು ಮಾತಿದೆ. ಹೀಗಾಗಿ ಯಾವ ದಿನವೂ ವರ್ಜ್ಯ ಅಂತ ಹೇಳಲಿಕ್ಕಾಗಲ್ಲ ಉಪಾಸನೆಗೆ. ನಾವೇನೋ ಶುಭ ಸಮಾರಂಭ ಮತ್ತೊಂದು ಇತ್ಯಾದಿಗಳಿಗೆ ತೊಂದರೆ ಇಲ್ಲ, ಇದನ್ನು ನಾವು ಬೇಡ ಚತುರ್ದಶಿ ಮಾಡೋ ಹಾಗಿಲ್ಲ, ಏಕಾದಶಿಯಿಂದಲೇ ವಸ್ತುತಃ ಅಷ್ಟಮಿ ನಂತರ ಮಾಡಬೇಡಿ ಅಂತಿದೆ ಕೃಷ್ಣ ಪಕ್ಷದಿಂದ. ಆದರೆ ಇರಲಿ ಬಿಡಿ. ಅಂತೂ ಈ ದಿವಸ ಆಶ್ಲೇಷ ನಕ್ಷತ್ರ ಬೇರೆ ಇದೆ. ಹೀಗಾಗಿ ಈ ದಿವಸ ನಾಗನ ಪ್ರಾರ್ಥನೆ ಕೂಡ ಮಾಡಲಿಕ್ಕೆ ಒಂದು ಯೋಗ್ಯವಾದ ಕಾಲ. ಆಶ್ಲೇಷ ನಕ್ಷತ್ರ ಇದ್ದ ಸಂದರ್ಭದಲ್ಲಿ ನಾಗ ಸನ್ನಿಧಾನಕ್ಕೆ ಹೋಗಿ ಹರಿದ್ರಾಭಿಷೇಕ, ನಾಗನಿಗೆ ಅರಿಶಿನ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ಹರಿದ್ರ ಸಮರ್ಪಣೆ ಮಾಡ್ತಕ್ಕಂಥದ್ದು. ಈ ಹಾಲು ಮತ್ತು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ನಾಗನಿಗೆ ಪ್ರಿಯವಾದಂಥ ಒಂದು ದ್ರವ್ಯಗಳು. ಈ ರೀತಿಯಲ್ಲಿ ದಿವಸ ನಾಗ ಪ್ರಾರ್ಥನೆಯನ್ನು ಮಾಡಬಹುದು. ಯಥಾಶಕ್ತಿ ಯಥಾಭಕ್ತಿ ತಾವು ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.